इकडे मला ये ना काही ಶ್ರೀಕೃಷ್ಣ ಗೋಪಾಲ ಕನ್ನಡ
ಗಂಡ ಹಾಡೋರು ಏನ್ ಹೇಳತ್ತಾರಿ ಹೇಳ ಅತ್ಯಾರ ಎದ್ದ ತಕ್ಷಣ ಮತ್ತ ರೊಕ್ಕ ತಗೊಂಡು ಬಂದಾರಲ್ರಿ ಅಪ್ಪನ ಗಳಿಸ್ಲಕ್ಕ ಅಪ್ಪ ಬೆಳೆಸ್ಲಕ್ ಬಂದಾರು ಹಾವ ಎಷ್ಟ ಸಣ್ಣದೈತಿ ಅಂದ್ರೆ ವಿಸಾ ಕಾರೋದ ಬಿಡಂಗಿಲ್ಲ ಅದ್ರ ಜಾತಿನ ಅದ ಇರ್ತದ ಸ್ವಲ್ಪ ಕಿರಬಾಳಷ್ಟಿದ್ರು ವಿಸಾ ಇರೋದನ ಒಂದ್ ಹೆಬ್ಬಟ್ಟಿದ್ರು ವಿಸಾ ಇರೋದನ ಹಂಗ ಏನಾಗ್ತದ ಹೇಳ ಅತ್ಯಾರ ಎದ್ದ ತಕ್ಷಣ ಯಾವ ನಮ್ಮ ನಿರ್ಲಿ ಗ್ರಾಮದೊಳಗ ಏನ್ ಹೇಳತ್ತಾರಿ 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ದೈವ ಇದ್ದರೆ ದೇವರಂತೂ ಇದ್ದೇ ಇರ್ತಾನ ಅವ ಇದ್ದು ಇರದಂಗಾಗಿ ಸುಮ್ಮನೆ ಕೂತಾನ ಮತ್ತ ದೇವ್ರಂತ ನಡ್ಕೊಂಡ್ ಅವಂಗ ಸಿಕ್ಕೇ ಸಿಗ್ತಾನ ಅಂದ್ರ ದೇವ್ರದಾನೋ ದೇವ್ರ ಹೆಚ್ಚಿನವದಾನೋ ಅಂತ ಹೇಳಾಗ್ತಾವ ತಮ್ಮ ಸುರೇಶ ದೇವ್ರದಾನ ಅಂತ ಹೇಳ್ತಿ ಅಂದ್ರೆ ಯಾಕಂದ್ರೆ ಕಂಬೋಜಿನಿಂದ ಬಂದಾರಿ ಬಹಳ ದೂರಿಂದ ಬಂದಾರ ಅವ್ರಿಗೆ ನಾವಂತೂ ಬಿಡ್ರಿ ನೀರ್ಲಿ ಊರಾಗ ಹಾಡಿ ಹಾಡಿ ನಮ್ಮ ಮೇಳ ಅಂತೂ ಹಳಿದಾಗ್ಯದ ಸದ್ಯ ಈಗ ಒಂದು ಹೊಸ ಮೇಳ ಅದರಿ ಗಂಡ ಹಣ ಯಾವ ಲೆಕ್ಕಲೆ ಬರ್ತಾನ ಅದ ಲೆಕ್ಕಲೆ ನಾವು ಮಾತಾಡ್ಬೇಕಾಗ್ತದ ಆಮೇಲೆ ಒಂದು ಹೊಸ ಚೀಸ್ ತಗದ್ರೆ ನಾವು ಹೊಸ ಚೀಸ್ ತೆಗಿಲಕ್ಕೊಂದು ಹಾಡಿ ಎಲ್ಲ ಗಂಡ ಗೊತ್ತ ಇವನು ಬಿ ಅದನ್ನ ಬಾರಿಸ್ಲಕ್ಕಂದ್ರೆ ನಾವು ಅದನ್ನ ಹೇಳ್ಬೇಕಾಗ್ತದ್ರಿ ಅವ್ನು ಯಾಕಂದ್ರೆ ಮಾಸ್ತರ್ ಕಾಂಬೋಜ್ ಅವ್ರಂದ್ರೆ ಹೆಂಗಾಗ್ಲಿ ಶಾನೆ ಭಾಳದಾರಿ ಕರೆ ಎದ್ರ ಕೇಳೋಣ ಮಾತು ಹೇಳತ್ತೇವ ದೇವರ ದೊಡ್ಡವ ತಮ್ಮ ಸುರೇಶ ದೇವರ ದೊಡ್ಡವ ಅಂತ ಹೇಳ್ತೀಯಲ್ಲ ದೇವ್ರ ಇರುವಲ್ಲಕ್ಕ ನನಗೊಂದು ಜನ ಸಂಶಯ ಬರ್ತದ ದೇವರ ದೊಡ್ಡವಿತ್ತಂದ್ರೆ ಇರುವಲ್ಲಕ್ಕ ಕರೆ ನೀವು ತಯಾರು ಮಾಡಿಟ್ಟಿರೋ ದೇವ್ರ ಸುದ್ದಿ ನನಗೆ ಬೇಕು ಇದು ನೀವು ತಯಾರು ಮಾಡಿಟ್ಟಿರೋ ದೇವ್ರ ಹೆಂಗ ಈಗ ಬರೀ ಇಲ್ಲಿ ಹಾದಿ ಮ್ಯಾಗ ಬಿದ್ದಿರುವಂತದ ಒಂದು ಕಲ್ಲು ಮನೆಯೊಳಗೆ ತೊಳೆದು ಪೂಜೆ ಮಾಡಿದ ದೇವ್ರಾಗ್ತದ ಏನ ಹಾದಿ ಮ್ಯಾಗ ಬಿದ್ದಿರುವಂತ ಕಲ್ಲ ಅದ ಕಲ್ಲು ಅಡವ್ಯಾಗ ಹೋಗಿ ದನಗಳು ಕಾಯುವಂತ ಹುಡುಗರ ಕೈಯನ್ನ ಕಾಡುಗಲ್ಲ ಆಗ್ತದ ಅದ ಕಲ್ಲು ತಂದ ಭೂಮಿಯಾಗ ಹೋಗಿ ಸೀಮಿಗಲ್ಲ ಆಗ್ತದ ಎಲ್ಲೈತಿ ದೇವ್ರು ಬೇಕಲ್ಲ ದೇವ್ರಂದ್ರ ಹಂಗ ದೇವ್ರೇನು ಕಾಡಗದಾನೋ ಬೆಳಗದಾನೋ ಕೆಂಪಗದಾನೋ ಯಾರಿಗೇನು ಉಳಿಸ್ಯಾನ ಏನು ತಿನ್ಸ್ಯಾನ ಏನು ಕೊಟ್ಟಾನ ಯಾರಿಗೆ ಭೇಟಿ ಆಗ್ಯಾನವ ಬೇಕಲ್ಲ ಬರೀ ದೇವ್ರಂದ್ರ ನನಗೆ ಕಬಲಿಲ್ಲ ದೇವ್ರಿದ್ದಂದ್ರ ನಮ್ಮ ಕಣ್ಣಿಗೆ ಇವತ್ತು ತೋರಿಸಿ ಕೂಡ ಇಲ್ಲೇದಾನ ಭಗವಂತ ಇದ ರೂಪದಾಗ ನನ್ನ ಪರಮಾತ್ಮ ಅಂತೇಳಿ ದೇವ್ರ ಹೆಂಗ ನಾವ್ ಎದ್ದು ಗುಡಿಗೆ ಹೋಗಿ ಮುಂಜಾನೆ ಇದ್ರ ಮೇಲೆ ಒಂದು ಕೊಡ ನೀರು ಸುರಿದಾಗ ಜಳಕ ಮಾಡಿಕೊಂಡ್ರು ದೇವ್ರಿದ್ರು ನಾವು ಶುದ್ಧ ಮಾಡಿದ್ರೆ ಶುದ್ಧ ಆಗು ದೇವ್ರು ನಮಗ್ ಹೆಂಗ ನೋಡ್ತದ್ರಿ ಇವು ಚತ್ಯಾನ ದುಡಿದ್ರೆ ಚಂಜಕ್ಕನ ಮನಿ ನಡೀತಾವ ದೇವ್ರ ಮಕ್ಕೋತ ಕೂತ್ರ ಪಗಾರ ಬರ್ತದೆ ನೀರ್ಲಿ ಊರಾಗಿಂದ ಕಾಯಕವೇ ಕೈಲಾಸ ಊರೆಲ್ಲ ತಿರುಗಾಡ್ರ ಬಟ್ಟೆನ ಪಟ್ಟಿ ಬಾಳೆ ಮಾಡ್ತೀರ ಅಂದ್ರೆ ಒಬ್ಬ ಕಾಯಕ ಮಾಡ್ಬೇಕಾಗ್ಯದ ಹೆಂಗ ಊರೆಲ್ಲ ತಿರುಗಾಡಿ ಬಾಳೆ ಮಾಡ್ಬೇಕಾಗೈತಿ ಊರೆಲ್ಲ ತಿರುಗಾಡಿ ಅವ ಏನು ಗಾಳೆ ಮಾಡ್ತಾನ ಗಾಳೆ ಮಾಡಿದ ಮೇಲೆ ಪಟ್ಟಿ ಬಾಳೆ ಆಗ್ತತಿ ಬರೀ ದೇವ್ರ ಗುಡಿ ಕೂತ್ರ ಭಾಗ ಪಟ್ಟಿ ಬಾಳೆ ಆಗ್ತದಲ್ರಿ ಹಂಗ ನೋಡಿ ಅಲ್ಲ ಪ್ರತಿಯೊಂದು ಹಂಗದ ಚತ್ಯಾನ ದುಡಿದ್ರೆ ಚಂದ ಕೊಡಿ ಹೊತ್ತದ ದೇವ್ರ ಎದುರಾಗದಲ್ಲಿ ಪರಮಾತ್ಮ ದೊಡ್ಡ ಮಂದಿ ಪರಮಾತ್ಮಗೇನ್ ಹೆಂಗ ಮಕ್ಕಳ ತಾಯಿ ತಂದಿ ಬಂಧು ಬಳಗ ಐತೋ ಏನ ಹಂಗ ಅದಾನೋ ಪರಮಾತ್ಮ ಅಂದ್ರೆ ಈಗ ಅರ್ಥರಿ ಏನ ಇದು ಮಾಯಿಕ ಕಣ್ಣಿಗೆ ಕಾಣ್ತದ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ರಕ್ತನಂದ ಮಾಂಸನಂದ ಚರ್ಮನಂದ ಕಣ್ಣಿಗೆ ಕಾಣುವಂತ ಸಿಂಗಾರ ಮೊದಲು ಮಾಡಿ ಹೆಣ್ಣಿಂದದ ಮೈ ರೂಪ ಐತಿದಕ್ಕ ಇದಕ್ಕ ನಾಮ ಬಂದತಿ ಮಾಯಿಕತೆ ಪರಮಾತ್ಮ ಅಂತೇಳಿ ನಾಮ ಬರ್ಬೇಕಾದ್ರ ರಕ್ತ ಮಾಂಸ ಚರ್ಮ ಈ ಪರಮಾತ್ಮ ಸುತ್ತಿಯದು ಏನ್ ಅಜ್ರಾಮರ ಕಡೆಯಾಕ ನಿಂತಾನೋ ಅಂತಾರ ಇಂದ ಹೊತ್ತು ಹೊಂದತಕ್ಕ ಅಪ್ಪನ ಬೆಳೆಸಲಕ ಬಂದ್ರಿ ಕಂಬೋಗಿ ಅವ್ರಿಗೆ ಒಂದು ವಾರ್ನಿಂಗ್ ಬೆಳೆಸ್ರಿ ಅಪ್ಪನ ಬ್ಯಾಡ ಅಂದಿಲ್ಲ ಆದ್ರ ಹೊತ್ತು ಹೊಂದತಕ್ಕ ಅಪ್ಪ ಬೆಳೆದ್ರೆ ಹೆಂಗ ಬೆಳೆದಿರ್ಬೇಕು ಶಕ್ತಿ ಸೀರಿ ಒಟ್ಟ ಉಡಬಾರ್ದ ಹೊತ್ತು ಹೊಂದತನಕ ಶಕ್ತಿ ಸೀರಿ ಉಡಬಾರ್ದು ಶಕ್ತಿನ ಕಟ್ಟುಕೊಂಡಿರಬಾರ್ದು ಸತಿಯಿಂದ ಸದ್ಗತಿ ಹೊಂದಿರಬಾರ್ದು ಒಟ್ಟಿಂದ ಅವ್ವನ ಬಿಟ್ಟು ಕೆಲಸ ಆಗಿರ್ಬೇಕ ಅಂದ್ರ ಸಾಂಬಾ ದೊಡ್ಡವ ಅದ್ಯಾಕಾಗಿತ್ತು ನಾ ಪಡಿಕೆ ಸುತ್ತಗೋತ ನಂದಿ ನೀರ್ಲಿ ಊರಾಗ್ಲಾತಿ ತಿಂದಿ ಬಹಳ ಶಾನ್ಯ ಊರದ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ ನೀರ್ಲಿ ಊರಾಗ ಹಾಡಿಕೆ ಮಾಡೋದು ಬೇರೆ ಗೊತ್ತಮ್ಮ 4 ವರ್ಷ ಅದನ್ನ ಬರ್ಲಾಕತಿ ನಾನು ಕೇಳಿದ್ರು ಸುದ್ದಿ ಯಾಕಂದ್ರ
ಎಷ್ಟು ಶಾನೆ ನೋಡು ಎಷ್ಟು ಮಾತಾಡ್ತಿ ಅಷ್ಟ ಚಂದಿನ ಅಸಲಿನ ಶಬ್ದ ಬರ್ತಕ್ಕದಲ್ಲ ಬಾಯಿಲಿ ನಾವ್ ಹೆಂಗ ತಮ್ಮ ಕಾಕ ಬಾಬಾ ಅನ್ನು ಮಾತಾಡ್ಲಕತ್ತೀವಲ್ಲ ಹಂಗಾಗಿ ತಂಗಿ ಬಾಯಿ ಅಂದ ಅಕ್ಕ ಅವ್ವ ಅಂದರ ಕಡೆ ಅಕ್ಕಾಗ್ಬೇಕಾಗ್ಯದ ಯಾಕೋ ಅನ್ನೋ ಮಾತು ಅಲ್ಲೇ ಅದ ಯಾಕ್ರಿ ಅನ್ನೋ ಮಾತುನು ಅಲ್ಲೇ ಅದ 6 ಶಾಸ್ತ್ರ 12 ಪುರಾಣ 4 ವೇದ 28 ದಿವ್ಯ ಆಗಮನ ನಕ್ಷತ್ರಗಳು ಓದಿರುವಂತ ಆ ವಿಷಯದೊಳಗ ವಿಷಯ ಬಳಿಗೆ ಬಡದಾಡ್ತಿರ್ಬೇಕು ನಾ ಏನ್ ಬಿ ಮಾತಾಡೋ ರಾಮಾಯಣ ಮಹಾಭಾರತ ಲೇಖಿ ಸಮೇತ ಬರ್ತಿರ್ಬೇಕು ನಿಮ್ಮದು ಬಿ ಹಂಗ ಬರ್ತಿರ್ಬೇಕ್ರಿ ಮತ್ತ 3 ಮಂದಿದು ಮತ್ತೆ ಎಲ್ಲ ಬಿಟ್ಟು ಪುರಾಣದೊಳಗ್ ಬಿಟ್ಟು ಗೌಂಡಿ ಒಳಗ್ ಬರ್ಲಕ್ ಹೋಗ್ಬೇಡ್ರಿಪ್ಪ ಗೌಂಡಿ ಹರಿಸ್ತಕ್ಕ ಬಿಡ್ಬೇಡ 3 ಮಂದಿ ಸಾರ ಮಾತು ನನಗೆ ಗೊತ್ತ ಮಾಡಿ ಏ ಚಿತ್ತ ಗೊತ್ತ ಕಾಲೇಶ್ವರ ಏ ಹೇಳಿದರೆ ಹೋಗದೆ ಅವನಿಗೆ ಹೋಗು ಪರಮಾರ ಮತ್ತ ನಿರದಾರ ಹುಟ್ಟಿ ಬಂದು ಅದಕ್ಕೆ ಏ ಏ ತರ್ಕ ಹಿಡಿ ಭವ ಕಾಲದೇದ ಏ ಸುದ್ದಿ ಜನ್ಮ ಮಾಯನ ಬಲಿ ಒಂದಿನ ಹೋಗ ಕಾಲೇ ಜಂತಲಾಗ ಏ ಸುದ್ದಿ ಜನ್ಮ ಮಾಯನ ಬಲಿ ಒಂದಿನ ಹೋಗ ಕಾಲೇ ಜಂತಲಾಗ ಬಗದೆ ಒಬ್ಬ ಏನ್ ಕೇಳ್ತಾರ ಈ ಕವಿಗಳ ಏನಂತಾರಿ ತತ್ವ ಸಾರ ಮಾತು ನಿನಗ ಗೊತ್ತು ಮಾಡಿ ಹೇಳತೀನ ಚಿತ್ತ ಕೊಟ್ಟ ಕುತ್ತು ಕೇಳು ಕವೇಶ್ವರ ಹೇಳಿದರ ಕೇಳುವಲ್ಲಿ ಹೋಗತಿ ಅವಲ್ಲಿ ನೀ ಹೋಗೋ ದಾರಿ ಒಂದ ಪರಬಾರ ಮ್ಯಾಲ ನಿರ್ಧಾರ ಬಾಂಧತಿ ಮಾನವ ಜನ್ಮಕ್ಕಂದ್ರ ಹೋಗಬೇಕಾಗೈತಿದು ಹೌದು ಹೆಂಗ ಹೆಂಗ ಜನ್ಮ
ನಳದ ಕೆಳಗೆ ಹೆಂಗ ಮೊಳದ ಒಟ್ಟು ಬಂದತಿಲ್ಲ ಏನಾಗೈತಿ ಮರಣ ಸಹಿತ ಸಂಗಟ ಬಂದೈತಿ ಸಂಗಟ ಬುದ್ಧಿ ಕಟ್ಟಕೊಂಡ ತಂದೈತಿದು ಜನ್ಮ ಅನ್ನುವಂತ ಒಟ್ಟು ಹೆಂಗ ಬಂದೈತಿ ನೋಡು ಹಂಗ ಮರಣ ಸಹಿತ ಸಂಗಟ ಬಂದದ ಏನು ಗಳಿಸ್ಬೇಕಾಗೈತಿ ಮಾನವ ಜನ್ಮಕ್ಕೆ ಬಂದ ಮೇಲೆ ಏನು ಗಳಿಸ್ಬೇಕಾಗ್ಯದ ಏನ್ರಿ ಒಂದು 10 ತೊಲಿ ಮೈ ಮ್ಯಾಗ ಬಂಗಾರ ಹಾಕೊಂಡು ತಿರುಗುತ್ತಾನಂದ್ರ ಅದು ಸೌಕರ್ಯ ಅಲ್ಲ 10 ಎಕರೆ ಹೊಲ ಐತಿ ನಾ ಬಾಳ ದೊಡ್ಡ ಸಾವುಕಾರ ಅಂದ್ರ ಅದು ಸೌಕರ್ಯ ಅಲ್ಲ ಹಾಗಾಗಿ ಊರಾಗ ನಾನ ದೊಡ್ಡವದನಪ್ಪ ನಾನ ಹೆಚ್ಚಿನವತ್ತು ಎದಿಯು ಬಿಸ್ತಿರಿಗ ಅದು ಸೌಕರ್ಯ ಅಲ್ಲ ಸೌಕರ್ಯ ಇರ್ಬೇಕು ಎಂತದ ಮನಿ ಮುಂದ ಹಸದ ಬಂದವಂಗ ಒಂದು ತೊತ್ತು ರೊಟ್ಟಿ ಯಾವ ಕೊಟ್ಟ ತಿಂತಿರ್ತಾನ ಜಗದಾಗ ಅವನಟ್ಟ ಸಾವುಕಾರಿ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಶ್ರೀಮಂತಿಕೆ ಬೇಕ ಹೃದಯ ಶ್ರೀಮಂತಿಕೆ ಇರ್ಬೇಕು ಮಾನವನಲ್ಲಿ ಅದಕ್ಕ ಖಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಬೀಜ 21 ಲಕ್ಷ 84 ಲಕ್ಷ ಜೀವರಾಶಿ ತಿರುಗಿ 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 ಅರಿವಿನ ಜನ್ಮಕ್ಕೆ ಬಂದದ ನೋಡ ಮಾಸ್ತರ ಬರೇ ಒಂದು ಕಾಗಿ ಏನ್ ಮಾಡ್ತದ ಒಂದು ಅಗಲ ಅನ್ನ ಕಂಡ್ರ ಸಾಕ್ ಹೋಗ್ತಾನ ಬಳಗ ಎಲ್ಲ ಕರೆದು ಉಣ್ತದ ನಾವಂತೂ ನರಮಾನ ಹೊಡೆದಿವಿ ಏನ್ ಮಾಡ್ತೀವ್ರಿ ಯಾವ್ದು ಬೇನ ಹಚ್ಚಿ ಬರಂಗಿಲ್ಲ ಯಾನ ಸತ್ತ ಮೇಲೆ ಒಂದು 50 ಗೋಳಿಯಾಗಿಟ್ಟು ಮಣ್ಣು ಮಾಡ್ತಾರತ್ತೀವೋ ಮೈ ಮೇಗಿನ ಹುಡುಗಾರ ನೌಕರ ಹೊಂಡ್ಲಿಕ್ಕಂದ್ರ ಸ್ವಂಟದ ಮ್ಯಾಗ ಕಾಲು ಪಾಟ ಕಿತ್ತಿ ತೆಗೆದಿಟ್ಟು ಗೊತ್ತಾರ ಮನ್ಯಾಗ ಅದ್ರೊಳಗೆ ಜನ ವಾಂಡ ಬೀಸ್ತವ್ರ ಈ ಕಡೆ ಎತ್ತು ತಳ ಇಲ್ಲ ಈ ಕಡೆ ಕರಿ ನಾನು ಬಿದ್ದ ಚಾಲೋ ನೋಡಿ ಗಳಿಸ್ಬೇಕಾಗೈತಿ ಏನ ಮಾಸ್ತರ ಗಳಿಸ್ಬೇಕಪ್ಪ ಎಂತಾದ ಗಳಿಸ್ಬೇಕಂದ್ರ ಯಾವ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತ ಬೇಳೆ ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳು ಯಾವ್ದು ಬರಂಗಿಲ್ಲ ಜನ್ಮ ಕೊಟ್ಟಿವಂದ್ರ ಮಕ್ಕಳ ಬೇನ್ ಹತ್ತಿ ಬರಂಗಿಲ್ಲ ಜನ್ಮ ಕೊಡ್ತಾನಂದ್ರ ಗಂಡ ಸಹಿತ ಬೇನ್ ಹತ್ತಿ ಬರಂಗಿಲ್ಲ ಏನ್ ಬರ್ತದ ಬರೇ ಒಂದು ಚಲೋ ಒಂದು ಕೆಟ್ಟ ಯಾರತ್ರೊಳಗ ಒಂದ ಬೇನ್ ಹತ್ತಿ ಬರ್ತದ ಯಾಕಂದ್ರ ಅದನ್ನ ಈ ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರು ದಾನ ಧರ್ಮ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಯಾರು ಬೇಕು ಮೊದಲ ಮನ್ಯಾಗ ನಾ ಬೇಕು ಇದ ನೋಡು ಶಿವಶಕ್ತಿವಾದ ಹಿಂಗ ಮಾಡೋದು ಬೇಚಿನ ಸಿಕ್ಕ ಮಾತು ನನ್ನವ್ರು ತನ್ನವ್ರು ದೊಡ್ಡವ್ರು ಸಣ್ಣವ್ರು ಈ ದಾನ ಧರ್ಮ ಅನ್ನುವಂತ ಸಾಲಿ ಕಲಿಸ್ಬೇಕಾದ್ರೆ ಯಾರು ಬೇಕು ಮೊದಲ ಮನ್ಯಾಗ ಅವ್ವ ಬೇಕ ಮನಿ ಸಾಲಿ ಸುದ್ದಿ ತಂದ್ರ ಹೊರಗಿನ ಸಾಲಿ ತಾನ ಸುದ್ದ ಆಗ್ತದ್ರಿ ಹಂಗ ಮನಿ ಸಾಲಿ ಸುದ್ದಿ ಇರ್ಬೇಕಾದ್ರ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಈಗ ತಳದಾಗಿನ ಮಾತು ಇನ್ನು ಅವ್ರನ್ನ ಮಾತು ಹೇಳಿ ಪರಮಾತ್ಮ ಬಾಳ ದೊಡ್ಡವ ಗಂಡ ದೊಡ್ಡವ ಯಾಕ್ರಿ ಸೀಸನ್ ಸಡುವಾಗಿಲ್ಲ ಅಂದ್ರಿ ಕಂಬಳಿ ಮನಿಗೆ ಹೋಗ್ಲಕ್ಕ ಇಲ್ಲೇ ನೀರ್ಲಿ ಊರಾಗ ಬಂದಂಗ ಕಾಣ್ತಾರ್ರಿ ಗಂಡ ಆಗ್ಲಕ್ಕ ತಮ್ಮ ಒಮ್ಮೆ ಅವಸರ ಮಾಡ್ಲಕ್ ಹೋಗ್ಬೇಡ ಓಡೇ ದನಕ್ಕಾದ್ರೆ ಹೊತ್ತು ಮಾಡಂಗಿಲ್ಲ ಹೊತ್ತು ಮಾಡಂಗಿಲ್ಲ ಅದಕ್ಕೂ ಟೈಮ್ ಅದಾವು ಗಂಡ ಬೇಕು ಅಂದ್ರ ಗರತಿಯರಿಗೆ ಗಂಡ ಬೇರೆ ಪತಿವ್ರತಿಯರಿಗೆ ಗಂಡ ಬೇರೆ ಭೂಮಿ ಗಂಡ ಮಳೆರಾಜ್ ಅಂತೂ ಇದ್ದೇ ಇರ್ತಾನ ಇಲ್ಲಿ ತಮ್ಮ ಗಂಡ ಬೇಕು ಇಲ್ಲ ಅಂದಿಲ್ಲ ನಾನು ಕರೆ ಗಂಡ ಬೇಕನ್ನ ಕರೆ ನಾ ಗಂಡ ಬೇಕನ್ನೋಕ್ಕಿಂತ ಮೊದಲು ನಿನಗೆ ಹೆಂಡತಿ ಬೇಕಾಗಿ ಅದು ವಿಚಾರ ಮಾಡೋದು ನಾ ಗಂಡ ಬೇಕಂತ ಕೈಕಾಲು ವರ್ಷಾಡಿ ನನ್ನ ಮನ್ಯಾಗ ಹತ್ತಿಲ್ಲ ನಿನಗೆ ನನ್ನ ಕೈಕಾಲ ಕಾಲುಗಳು ಹಾಕುವ ಕೊಳ್ಳಗ ತಾಳಿ ಕಟ್ಟುವ ಫೋನ್ ಹಚ್ಚಿ ಟಪಾಲು ಹಾಕಿಲ್ಲ ನಿನಗ ಕೊಳಗೆ ಬಿದ್ದ ಮೊದಲು 4 ಮಂದಿ ಹಿರಿಯರನ್ನ ನೀನಾಗಿ ನನ್ನ ಮನೆಗೆ ತಂದಿ ಯಾವಾಗ ಮೊದಲು ನೀ ಬಂದಿ ನೋಡ ಹಿಂದಾಗಡೆ ಎಲ್ಲ ಚಾಲು ಆತ್ರಿ ಗಾಡಿ ಮುಂದಕ್ಕೆ ಮತ್ ತಳದಾಗ ನೀ ದೊಡ್ಡವಿದ್ದಿಲ್ಲ ತಮ್ಮ ನನ್ನ ಕಡೆ ಬಂದು 4 ಮಂದಿ ಹಿರಿಯರನ್ನ ಕರ್ಕೊಂಡು ನನಗ್ ಗುಳ ಕಟ್ಟಿ ನನ್ನ ಮದುವೆ ಮಾಡ್ಕೊಂಡು ಗಂಡ ಆಗೋದೇನು ಕೊಳೆ ಬಿದ್ದಿತ್ತಪ್ಪ ಅದೇ ಮನ್ಯಾಗ ಆಗ್ಬೇಕು ಗಂಡ ಆಗ್ತಿದ್ದೆ ನೋಡ್ತಿದ್ನಿ ಹಂಗ ಆಗ್ತದ್ರಿ ಬೇಕಲ್ಲ ನೋಡು ಹೆಂಗೈತಿಪ್ಪ ಅಂತಂದ್ರ ನೀ ಗಂಡ ದೊಡ್ಡ ಅಂತ ಹೇಳತ್ತಿ ಒಮ್ಮೆ ಡೈರೆಕ್ಟ್ ಗಂಡ ಆಗ್ಲಕ್ ಬರಂಗಿಲ್ಲ 1ನೇ ಸಾಲಿ ಕಲಿತ ಮತ್ 10ನೇ ಪೇಪರ್ ಬರಿ ಅಂದ್ರೆ ಬರೀತಾನ ಹಂಗ ಹುಟ್ಟಿದ ಮಗ ಎಂದು ಹೊಟ್ಟಿಗೆ ಹಾಕಲಕ್ಕ ಬರಂಗಿಲ್ಲ ಗಂಡ ಅದೀನಿ ಇಲ್ಲ ಅಂದಿನಿ ಯಾವಾಗ ಗಂಡ ಮೊದಲು ನಿನ್ನ ಮನ್ಯಾಗ ಇದ್ದಾಗ ಒಂದು ಹುಡುಗ ಗಂಡ ಅಲ್ಲದ ಯಾವಾಗ ನಿನ್ನ ಮನ್ಯಾಗ ಇದ್ದಾಗ ಒಂದು ಹುಡುಗ ಮದ್ವಿ ಹಂದದೊಳಗ ಬಂದ ಬಳಕ ಮದಿ ಮಗ ಅಲ್ಲಿ ಗಂಡ ಅಲ್ಲ ಮೊದಲು ಒಂದು ಹುಡುಗ ಆಮೇಲೆ ಮದಿ ಮಗ ಯಾವಾಗ ನನ್ನಂತದೊಂದು ಗೊಂಬಿ ಬೇಕಾಗ್ಯದಲ್ಲ ತಾಳಿ ಕಟ್ಟುಕೊಳಕ ಮೊದಲಾಗ ನನ್ನಂತದೊಂದು ಗೊಂಬಿಗೆ ತಾಳಿ ಕಟ್ಟಿದ ಮೇಲೆ ನೀ ನನಗೆ ಗಂಡ
ಅದಕ್ಕೆ ಮೊದಲು ಅರ್ಜೆಂಟ ಎಲ್ಲಿದ್ದೀವ ನನ್ನ ತಂಗಳು ತುಕಡಿ ಬೇಕಲ್ಲ ಇಲ್ಲಿ ಬಂದಾದಿ ನೋಡ ಗಂಡ ಇಲ್ಲಿ ಬಂದ ಗಂಡ ನಾ ಬಂದ ಬಳಕ ಗಂಡಾದಿ ಮುತ್ಯಾದಿ ಕಾಕಾದಿ ಬಾಬಾದಿ ಅಣ್ಣಾದಿ ತಮ್ಮಾದಿ ಸಗಳ ಕೂಡ ಚಾಲು झालं गाडी ಹೌದೌದ ಪಾಟಿ ಮಗ ಕಾಯಿ ನಸ್ತು ನಾ ಬರುಕಿಂತ ಮುಂಚೆ ಏನ್ರಿ ಆಗ್ಯಾನ ಏನಿಲ್ಲ ಇದೇನೋ ಈ ಕಡೆ ಬಹಿರಂಗದ ಅನ್ನದಗದ ಇಚ್ಚಿ ಕಡೆದಾಗದ ಏನ ಅಂತರಂಗದೊಳಗಿನದಾಗ ಈ ಶರೀರ ಒಳಗ ಗಂಡ ಹೆಣ್ತಿ ಹ್ಯಾಂಗ್ರಿ ಶರೀರ ಇದ್ದಾಗನ ಜೀವಾತ್ಮ ಅನ್ನುವಂತ ಗಂಡ ಹುಡುಕಾಡ್ಕೊಂಡು ಬಂದ ಲಗ್ನ ಮಾಡ್ಕೋಬೇಕಾಗ್ಯದ ಹೌದೌದು ಶರೀರ ಅನ್ನುವಂತ ಹೆಣ್ತಿನ ಮಾಡ್ಕೊಂಡಾಗನ ನಿನ್ನ ಜೀವಾತ್ಮ ಹಿಂದಕ್ಕೆ ಏನು ಕರ್ಮ ಧರ್ಮ ಮಾಡಿರ್ತದಲ್ಲ ಈ ಶರೀರ ಅನ್ನುವಂತ ಹೆಣ್ತಿ ಸಾಕು ಕೊಟ್ಟಾಗನ ಜೀವಾತ್ಮ ಅನ್ನುವಂತ ಗಂಡ ಅದನ್ನೆಲ್ಲ ಕಳೆದು ಹೋಗಬೇಕಾಗ್ಯದ ಹೌದೌದ್ರಿ ಸತಿಯಿಂದ ಸದ್ಗತಿ ಏನಾಗ್ತದ ನಾನು ಕಟ್ಕೊಂಡ್ರೆ ಮಾತ್ರ ಮೋಕ್ಷದ ನಾನು ಕಟ್ಕೊಂಡಿದ್ದೇನೆ ಮೋಕ್ಷ ಇಲ್ಲ ಏನಿಲ್ಲ ಹರಿಹರ ಬ್ರಹ್ಮಾದಿ ಬ್ರಹ್ಮಗಳಿಗೆ ಸಹಿತ ಮೋಕ್ಷ ಆಗಿಲ್ಲ 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 ನಾ ಇಲ್ಲದ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಏನಿಲ್ಲ ನಾ ಇನ್ನೊಂದು ಮಾತು ಹೇಳ ನೋಡಿ ಏನತ್ತ ಭೂಮಿ ಗಂಡ ಮಳಿರಾಜ್ ಅಂತ ಇದ್ದೇ ಇರ್ತಾನ ಹೇಳತ್ತಾರಿ ಅಂದ್ರೆ ಈ ಮಳಿ ಆಗ್ತದಲ್ರಿ ಈ ಮಳಿ ಅಂದ್ರೆ ಗಂಡ ಐತಿ ಇದು ಗಂಡ ಐತಿ ಅಂತ ಹೇಳತ್ತಾರು ಇರ್ಲಿ ತಮ್ಮ ಸುರೇಶ ಯಾಕಂದ್ರ ಬಹಳ ಊಟ ನಡೆದದ ಹೆಂಗ ಮಳಿ ಅಂದ್ರ ಗಂಡ ಐತಿ ಎಲ್ಲಿ ಇಲ್ಲಿ ರೈತಕಿ ಮಾಡಿದವ್ರ ಉತ್ತಮ ನಿರ್ಲಿ ಊರಾಗ ಏನಾರ್ಲೆ ರೈತರ ಆದವ್ರದಾರು ಇನ್ನ ಆಗವ್ರದಾರು ಹಿಂದೆ ಹುಟ್ಲತ್ತೇರಿ ಇನ್ನ ರೈತರ ಹಂಗ ಹೌದೌದ್ರಿ ಭಾರತ ಯೋಗ ಸಚ್ಚಿಕ ಯೋಗ ಶಿಕ್ಷಿಕ ಏನಾಗ್ತದ ಮಳಿ ಗಂಡ ಐತಿ ಅಂದಿ ಹೇಳತ್ತಾರು ಭಾರತ ಯೋಗ ಸಚ್ಚಿಕ ಯೋಗ ಶಿಕ್ಷಿಕ ಇರ್ತ ಮಳಿರಿ ಆಗದೆ ತುಂಬಿಕೊಂಡು ಕೂತಿರ್ತದ ಕೂತಿರ್ತದ ಮಳಿ ಆಗದೆ ತುಂಬಿಕೊಂಡು ಕೂತಿರ್ತದೆ ಬರೀ ಯಾಕ ಹನಿ ಉದುರಿ ಗಪ್ಪ ಅಂತಂದ್ರೆ ಏನತ್ತಾರು ಏನತ್ತಾರಿ ಎಂತ ಮಳಿ ತುಂಬಿಕೊಂಡು ಬಂದಿತ್ತು ಕಂದ ಹಾಕಿಕೊಂಡು ಮಳಿ ಯಾಕ ಹನಿ ಉದುರಿ ಗಪ್ಪ ಅಂತಾರ ಹೌದೌದ್ರಿ ಅತ್ತಾರ್ಲೆ ಮಳಿ ಗಂಡಿತ್ತಲ್ಲ ಕಂದ ಏನ್ ಕಾರಣಕ್ಕೆ ಆಗ್ತದ ಹಾಕ್ಬಾರ್ಲ ಕಂದ ನಾ ಹಂಗಿರಿದ್ರೆ ಹಿರಿಯರತ್ತಾರ ಹೋಗ್ತಮ್ಮ ಹಿರಿಯರತ್ತಾರು ನೋಡ ಮುಂದಿನ ಸರಿ ಬಾ ನನ್ನ ಗಂಡ ಐತಿ ಹೆಣ್ಣೈತಿ ನೀನ ಹೇಳ ಆಕಾಶ ಆಪತೆ ಏ ತತ್ವ ಮಾಡ ಪಂಚಭೂತ ಏ ಸರಸ್ವತಿ ಪರಸಗಂಧ ಹೋಗತಾವ ಬ್ಯಾರೆ ಇಂದ್ರಿಯಗಳ ಮಾಡಿ ಪಾಡ ಏ ಸರಸ್ವತಿ ಪರಸಗಂಧ ಹೋಗತಾವ ಬ್ಯಾರೆ ಇಂದ್ರಿಯಗಳ ಮಾಡಿ ಪಾಡ ರಜಗುಣ ಬ್ರಹ್ಮಸ್ಥಾನ ಹರದಾಡು ಕಲ್ಪಾನ ಏ ಯುಕಲ್ಪ ಗುಣ ಕಳೆವಂಬತ ಏ ಚೌಕಿ ಪರ ಕಾವಲದಾರ ಮಾಡ್ತಾರ ನಿನ್ನ ಜೀವ ದುರ್ಗದಿಂದ ಸುಲಭಾತ ಏ ಚೌಕಿ ಪರ ಕಾವಲದಾರ ಮಾಡ್ತಾರ ನಿನ್ನ ಜೀವ ದುರ್ಗದಿಂದ ಸುಲಭಾತ ನಿನ್ನ ನಿನಗ ಆಗಲಿಲ್ಲ ಭಟ ಏ ಸಯವನಿ ತಿರಗಿ ಬಂದ ಮಾತ ಕಳಿಸಿದ್ದೆಲ್ಲ ನನ್ನ ನಂದಂಡ ಮಾಡಿ ಪಂಡೆ ಭಾತ ಏ ಘಾತ್ ಮಾತ ನಾಥ ತಿಳ್ಕೊಡ ಏಕಾಂತ ಘಾತ್ ಮಾತ ನಾಥ ತಿಳ್ಕೊಡ ಏಕಾಂತ ಘಾತ್ ಮಾತ ನಾಥ ತಿಳ್ಕೊಡ ಏಕಾಂತ ಏ ಅಸರಂತ ಜನ್ಮ ಮಾಯದ
ಇನ್ನೊಂದು ಮಾತು ಹೇಳಿರಿ. ಏನತ್ರಿ? ಹುಟ್ಟಿ ಬಂದ ಮಾನವರ ದೇವ್ರೆಂದು ಆಗೋದಿಲ್ಲ. ಹೇಳತ್ತಾರ. ತಮ್ಮ ನಿನಗೆ ಯಾರು ಹೇಳ್ಯಾರ ಹುಟ್ಟಿ ಬಂದವ್ರ ದೇವ್ರ ಆಗಂಗಿಲ್ಲ ಅಂತ ಹೇಳಿ? ಯಾಕ? ದೇವ್ರ ಆಗೋದು ನಮ್ಮ ಕೈಯಾಗದ, ದೇವ್ ಆಗೋದು ನಮ್ಮ ಕೈಯಾಗದ. ಹೆಂಗ್ರಿ? ಹೆಂಗ? ಇರೋ ತನಕ ನನ್ನವ್ರ ತನ್ನವ್ರ ಕೆಟ್ಟ ಚಟಗಳ ಮಾಡಲ್ದ, ಅನ್ಯಾಯ ಮಾಡಲ್ದ, ನ್ಯಾಯದಿಂದ ನಡೆದಿದ್ದಿ. ಏನಾಗ್ತದ್ರಿ? ಹಸದ ಅನ್ನ ಒಂದು ತುತ್ತ ಅನ್ನ ಹಾಕಿದ್ದಿ. ಕರ್ಮ ಮಾಡಲ್ದನ ಧರ್ಮ ಮಾಡ್ಕೊಂಡಿದ್ದೀಪ ಅಂತಂದ್ರ ದೇವ್ರ ಆಗ್ಲಕ್ಕ ಬೇಕ. ಬರೇ ದುಶ್ಚಟಗಳು ಮಾಡಿ ಅನ್ಯಾಯ ಮಾಡಿ ಕರ್ಮ ಮಾಡಿ ಏನಾಗ್ತದ್ರಿ? ಕರ್ಮ ಮಾಡಿ ಹೋಗಿದ್ದೀಪ ಅಂದ್ರ ಅದಕ್ಕೆ ದೇವ್ರನಾಗಿಲ್ಲ, ದೇವ್ವನ ಬೇಕಾಗ್ತದ. ಹೌದಮ್ಮ, ದೇವ್ರ ಆಗುದು ನಮ್ಮ ಕೈಯಾಗೈತಿ, ದೇವ್ ಆಗುದು ನಮ್ಮ ಕೈಯಾಗದ. ಹುಟ್ಟಿ ಬಂದು ಮಾನವ ದೇವ್ರ ಆಗಂಗಿಲ್ಲ ಅಂತ ಹೇಳಿ ಈ ಕಲಿಯುಗದೊಳಗ ಹುಟ್ಟಿ ಬರ್ತಾನಲ್ಲ ಅವ ದೇವ್ರದಾನು ಏನು ದೇವ್ರದಾನು? ಜೋಕುಮಾರ ಮಳಿ ಬರ್ಬೇಕಂದ್ರ ಅವ್ನ ಹುಟ್ಟಿ ಎತ್ತಿ ಕೇಳ್ತಾರಿಲ್ಲ? ಜೋಕುಮಾರ ಏನು ದೇವ್ರದಾನು? ದೇವ್ರದಾನು ಅವನೊಂದ್ ತೆಗೆದು ಬೇರೆ ಮಾಸ್ತರ್. ಈ ಗಣಪತಿನ ಒಂದು ಗಂಡ ದೇವ್ರ, ಜೋಕುಮಾರನ ಒಂದು ಗಂಡ ದೇವ್ರ. ಇವ್ರಲ್ಲ ತಾಳ ಮೇಳ ಇಲ್ಲ. ಅವನು ಮಾರಿ ಇವಂಗಾಗಂಗಿಲ್ಲ, ಇವನು ಮಾರಿ ಅವಂಗಾಗಂಗಿಲ್ಲ. ನೋಡ್ರಿ ನೀವು ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮನಿ ಒಳಗ. ಆತ ನೀರ್ನ್ಯಾಗ ಹೋಗಿಲ್ಲ ಕೊಯ್ಲಾಕತ್ರ ಅಂದ್ರ ಆಕಡೆ ಅಗಸ ಕೂತ್ಕೊಂಡು ಜೋಕುಮಾರ್ ಬರ್ತಿರ್ತಾನ ಹುಟ್ಟಿಯಾಗ. ಜೋಕುಮಾರ್ ಬರ್ಲಾತಂದ್ರ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಒಂದು ಮಾತು ಹೇಳ್ತಾರ. ಜೋಕುಮಾರ್ ಬರ್ಲಾತಂದ್ರ ಅಗಸ್ಯಾಗ ಗಣಪತಿ ಮೋತಿ ಮುಚ್ಚ್ರಿ. ಗಣಪತಿ ಮೋತಿ ಮುಚ್ಚ್ರಿ ಅಂತ ಹೇಳ್ತಾರ. ಅವನು ಒಂದು ಗಂಡ ದೇವ್ರ, ಇವನು ಒಂದು ಗಂಡ ದೇವ್ರ. ಇವ್ರು ಗಂಡ ಹಾಡಕ್ ಬಂದಾರ, ಇವರು ಒಂದು ಗಂಡ ದೇವ್ರ. ಅವಂದ ಮಾರಿ ಇವನು ಮಾರಿ ಯಾಕೆ ಇದರ ಬದಲ ಆಗಂಗಿಲ್ಲ ಇವ್ರಿಬ್ರಿಗೆ? ಅವನು ಹೊಲ ಇವ್ ಕಸ್ಕೊಂಡಾನೋ, ಏನ್ ಇವನು ಹೊಲ ಅವ್ ಕಸ್ಕೊಂಡಾನೋ, ಇಬ್ರು ಸೀಮಿ ಸಂಬಂಧ ಹೊಡೆದ್ಯಾರು. ಎರಡು ಗಂಡ ದೇವ್ರದಾವ ಇದು. ಮಾಧವನ ಸುಜಾತಪ್ಲೆ ಹೇಳ್ಯಾರ ನೋಡ್ರಿ. ಏನ್ ಹೇಳ್ತಾರು? ಒಟ್ಟ ಅವ್ವನ ಅಪ್ಪನ ಚಾರ್ಜ್ ಅವ್ವ ತಗೊಂಡಿರ್ಬಾರ್ದು, ನಾನಿನ್ನ ಚಾರ್ಜ್ ತಗೊಳಂಗಿಲ್ಲ ತಮ್ಮ. ಮತ್ತ ಅಳದಾಗ ಹೇಳ್ರಿ, ನೀ ನನ್ನ ಚಾರ್ಜ್ ತಗೊಂಡಿದ್ದೆ ಅಂದ್ರ ಜರಕರ್ತ ನೀ ನನ್ನ ಚಾರ್ಜ್ ತಗೊಂಡದ ಮಾತನ್ನ ಸಿದ್ಧಾಂತ ತೆಗೆದುಕೊಟ್ಟೆ ಅಂದ್ರೆ ಹೆಂಗಾಗೋದು ಮುಂದೆ? ನೀ ಏನ ಅಪ್ಪನ ಚಾರ್ಜ್ ತಗೋಬಾರ್ದು ಅಂತ ಹೇಳಿದಿಲ್ಲ, ನಿಮ್ಮ ಅಪ್ಪನ ಚಾರ್ಜ್ ನಾ ತಗೊಂಡಿಲ್ಲ. ನಿಮ್ಮ ಅಪ್ಪಕ್ಕೂ ತಗೊಂಡ ನಾನು ಚಾರ್ಜ್ ಇಲ್ಲದ ಮುಂದಕ್ಕೆ ಬರಂಗಿಲ್ಲ ನೋಡುವ. ವರ್ಷಕ್ಕೊಮ್ಮೆ ಗಣಪತಿನ ತರ್ತಾರ ಮಾಸ್ತರ್. ಗಣಪತಿನ ಯಾನು ಅಂಗಿದರ್ಬಿ ಆಗ ತರಂಗಿಲ್ಲ, ಒಂದು ದೋತ್ರ ಪಡಾಳಾಗ ತರಂಗಿಲ್ಲ, ಒಂದು ಪ್ಯಾಂಟ್ ಪೀಸಿನ ಒಳಗೆ ತರಂಗಿಲ್ಲ. ಈ ಗಣಪತಿನ ನೀವು ಕಾಂಬೋಗಿ ಗಣಪತಿನ ತರ್ಬೇಕಾದ್ರೆ ಒಂದು ಜಂಪರ್ ಪೀಸ್ ಬೇಕು, ಬಿಟ್ರೆ ಕುಬಸ್ ಕಣಾರಿ ಬೇಕು. ಧೋತ್ರ ಅಂಗಿ ಇದ್ದೀನಿಲ್ಲ ಹೋಗಿದ್ದು ಹೆಂಬರ್ಕೊಂಡ ಅಲ್ಲೋ ತಮ್ಮ. ನನ್ನ ಚಾರ್ಜ್ ನಿನ್ನ ಚಾರ್ಜ್ ನನಗೆ ಬಂದಿರ್ತಾರೆ, ನನ್ನ ಚಾರ್ಜ್ ನಿನಗೆ ಯಾಕೆ ಬಂತು ಶುರುವಾತಿಗೆ? ಏದು ಈ ಗಣಪತಿ ಏನ ಮಾಯ ಬನ್ಬೇಕಂತ ತಿಳ್ಕೊಂಡೇನ? ಏನಾಗಿತ್ತು ಗಣಪತಿಗೆ? ನಿನಗ ಬರೇ ಒಂದು ಲಗ್ನ ಆದ್ರ ನಿಮ್ಮ ಗಣಪತಿಗೆ ಇಬ್ರು ಹೆಂಡ್ರದಾರ. ಮಾಯ ಬಿಟ್ಟಿಲ್ಲ. ರಿದ್ದಿ ಸಿದ್ದಿ ಎಡವರ ಕೂತಾವ, ದಿನನಿತ್ಯ ಕೈಲಾಸೊಳಗ ಪೂಜೆ ಆಗ್ತಾವ. ಇದು ಗಣಪತಿ ಸುದ್ದಿ. ನಮ್ಮ ಹೆಣ್ಣ ದೇವರ ವಾಹನ ಏನದಾವ್ರಿ? ದುರ್ಗೊಂದಾಗ್ಲಿ ದ್ಯಾಮೋದಾಗ್ಲಿ ನಮ್ಮ ಹೆಣ್ಣ ದೇವರ ವಾಹನಗಳ ಹುಲಿ ಅದಾವ. ನಾನ್ ನಿಮ್ಮ ಅಪ್ಪನ ವಾಹನ ಯಾಕೆ ಇಲಿ ಐತಿ? ನಮ್ಮ ಹೆಣ್ಣು ದೇವರೆಲ್ಲ ಹುಲಿನಾಗ ಇವಾಗ ಪೀಲಿ ದೊಡ್ಡವಂಗಿರಿ ಅಲ್ಲಿ ಇಲ್ಲಿ ಆನಿ ಮ್ಯಾಗ ಕೂತು ಬರ್ಬೇಕಲ್ಲ ಲಾಸ್ಟ್. ನಮ್ಮ ಹೆಣ್ಣು ದೇವರೆಲ್ಲ ಹುಲಿ ಮ್ಯಾಗ ಕೂತು ಬರ್ತಾವ, ನಿಮ್ಮ ಗಂಡ ದೇವ್ರ ಯಾಕೆ ಇಲಿ ಮ್ಯಾಗ ಬಂದದ? ಆ ಇಲಿ ಆದವ್ರು ಯಾರು ತಳದಾಗ? ಇದೊಂದ್ರಿ ಮಾಸ್ತರ. ಏನಾತು? ಇನ್ನೊಂದು ಮಾತು ಹೇಳ್ಯಾರಿ, ಪರಮಾತ್ಮ ದೊಡ್ಡವ. ಹೇಳತ್ತಾರು ಇನ್ನು ಪರಮಾತ್ಮ ದೊಡ್ಡವದಾನ ಅಂತ ಹೇಳ್ತಿತ್ತಮ್ಮ. ದೊಡ್ಡವನಿದ್ದಾವ ನೆತ್ತಿಯಾಗ ಯಾಕೆ ಗಂಗಾ ನಿಟ್ಟನ್ನು ತೆಳಗಿಡಬೇಕಾಗಿತ್ತ? ಪಾದ ತೆಳಗ ಅತಿಗೆ ಅಲ್ಲಿ ಜಾಗ ಕೊಡ್ತಾನಿವ. ಏನಿ ಹೆಣ್ಣ ಕಮ್ಮಿ ಇದೆ ಅಂತೇಳಿ ಪಾದ ತೆಳಗ ಜಾಗ ಕೊಡ್ಬೇಕಾಗಿತ್ತಲ್ಲ, ನೆತ್ತಿಯಾಗಿ ತಗೊಂಡು ಕುಂಬದ ಏನ್ ಕೊಳಂಗಿದ್ದಿತ್ತು ನಿನಗೆ? ಹೇಳ್ತಾನೆ ಈ ವಿಷ ಕುಡಿದು ಕೂತಿದ್ದಲ್ಲ, ಹೊಂಟಿದ್ದ 4 ಮಂದಿ ಹೆಗಲ ಮ್ಯಾಗ. ಬಾಂಡಿ ಯಾವಾಗ ಗಂಗಾವ್ ಕಾಲಿಟ್ಟು ಕೂತಾವ ನೆತ್ಯಾಗ. ಸಂಧಾನ ಸಂಧಿ ಎಲ್ಲ ತಂಡಗಾಗ್ಯದ. ನಿನಗೆಲ್ಲ ಸುರೇಶ್ ಮಾಸ್ತರ ನಿಮ್ಮ ಅಪ್ಪಾಗ್ರಿ, ನಿಮ್ಮ ಅಪ್ಪಾಗಂದ್ರ ಮತ್ ಈ ಕಡೆ ಅಪ್ಪ ಬಂದ್ರಿ ಅಲ್ಲಿ ಮ್ಯಾಗಿನ ಅಪ್ಪನ ಸುದ್ದಿ ಹೇಳತ್ತೇಳಿ. ಯಾಕಂದ್ರ ಅವರು ಶಾನೆ ಅದಾರಿ ಮಾಸ್ತರ. ಯಾಕಂದ್ರ ನಮ್ಮಂತೂ ಹಾಡ ಕೇಳಿ 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 ಹರಿದೈತಿ. ಅವ್ರು ಅವ್ರು ಹೇಳ್ತಾರ.